ಅಧಿಕಾರ ಘೋಷಣೆ ಬಳಿಕ ಡಿಕೆ ಶಿವಕುಮಾರ್ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವುದು. ರೇಸ್ ಕೋರ್ಸ್ ಬಳಿ ಕಾಂಗ್ರೆಸ್ ಕಚೇರಿಗೆ ಭೂಮಿ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಯಾವಾಗ? ಸಿಎಂ ಆದ ಬಳಿಕ ಭೂಮಿ ಪೂಜೆ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಭಾವಿ ಸಿಎಂ ಡಿಕೆ ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಇದು. ಅಧಿಕಾರ ಘೋಷಣೆ ಆದ ನಂತರ ನೀವೇ ಸಿಎಂ ಆಗ್ತೀರಿ ಡಿಕೆ ಸಾಬ್ ಅಂತ ಹೇಳಿದ ನಂತರ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ರೇಸ್ ಕೋರ್ಸ್ ಬಳಿ ಕಾಂಗ್ರೆಸ್ ಕಚೇರಿಗೆ ಭೂಮಿ ಪೂಜೆಯನ್ನ ಮಾಡ್ತಾರೆ. ಸಿಎಂ ಆದ ಬಳಿಕ, ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮಾಡುವ ಮೊದಲ ಪೂಜೆ ಇದು. ಐತಿಹಾಸಿಕ ಕಾರ್ಯಕ್ರಮ ರೇಸ್ ಕೋರ್ಸ್ ಕಾಂಗ್ರೆಸ್ ಕಚೇರಿಯಲ್ಲಿ ಎರಡು ಕಚೇರಿಯ ರಾಹುಲ್ ಗಾಂಧಿ ರಾಜ್ಯದ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್, ಡಿಸಿಸಿ ಪ್ರೆಸಿಡೆಂಟ್, ಜನತಾ ಆರ್ಗನೈಸೇಷನ್ ಚೀಫ್ಸ್, ಎಂಎಲ್ಎಸ್, ಎಕ್ಸ್-ಎಂಎಲ್ಎಸ್, ಎಕ್ಸ್-ಎಂಪಿಸ್, ಚೇರ್ಮನ್, ಎಂಎಲ್ಸಿ ಅವನ್ನೆಲ್ಲ ಕೂಡ ಇಲ್ಲಿ ಇನ್ವಿಟೇಷನ್ ಎಕ್ಸ್ಚೇಂಜ್ ಪಬ್ಲಿಕ್ ನೆಲ್ಲ ಮಾಡೋಕ್ಕಾಗಲ್ಲ. ನಾವಲ್ಲಿ ಪ್ರಮಾಣ ವಚನ ವೆರಿ ಲಿಮಿಟೆಡ್ ಅದಕ್ಕೋಸ್ಕರ ಅವ್ರಿಗೆ ಇಲ್ಲೇ ಬಂದು ಪ್ರಮಾಣ ವಚನನ್ನು ಇಲ್ಲಿಂದನೇ ಲೈವ್ ಮಾಡೋದು, ಇಲ್ಲೇ ಕಾಂಗ್ರೆಸ್ ಭೂಮಿ ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂತ ನಾವು ಕಾರ್ಯಕ್ರಮ. ಬಹುಶಃ ರಾಹುಲ್ ಗಾಂಧಿ ಅವರು ಹೋಗ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ನಾನೀಗ ಅವ್ರಿಗೆ ಇರ್ತಾ ಇದ್ದಾರೆ. ಈ ಆಫೀಸ್ ಮಾಡಬೇಕು ಇನ್ನ ಕನ್ಫರ್ಮೇಶನ್ ಇಲ್ಲ.